Okay, good morning all. Okay, in the last class, we discussed about series and parallel combination of resistors and electrical energy and electric power. So in this class, we will discuss about what is cell, EMF and internal resistance. Okay, then what is cell? Cell ಅಂದ್ರೇನು? ನೀವು ಆಲ್ರೆಡಿ ಡೇ ಟು ಡೇ ಲೈಫ್ ಒಳಗಡೆ ಸೆಲ್ ಅನ್ನುವಂಥ ವರ್ಡ್ ಕೇಳಿರಿ. ಹಾಗಾದ್ರೆ ಸೆಲ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಒಳಗಡೆ ಒಂದು ವಾಲ್ ಕ್ಲಾಕ್ ಇರ್ತದೆ. ಆ ವಾಲ್ ಕ್ಲಾಕ್ ಇನ್ ಕೇಸ್ ಕೆಲವು ದಿನ ಆದಿಂದ ಅದು ರೊಟೇಟ್ ಆಗೋದು ಸ್ಟಾಪ್ ಆಗಿತ್ತಂದ್ರೆ ನೀವೇನ್ ಹೇಳ್ತೀರಿ? ಮೇ ಬಿ ಸೆಲ್ ಹೋಗಿರ್ಬೋದು ಅಂತ ಹೇಳ್ತೀರಿ. ಅಥವಾ ನಿಮ್ ಕೈ ಒಳಗಡೆ ವಾಚ್ ಇರ್ತದೆ, ವಾಚ್ ಒಳಗಡೆ ನೀವು ಏನ್ ಬಳಸ್ತೀರಿ? ಸೆಲ್ ಅನ್ನ ಬಳಸ್ತೀರಿ. ಹೌದಾ? ಹಂಗಾದ್ರೆ ಸೆಲ್ ಅಂದ್ರೇನು? ಹಂಗಾದ್ರೆ ಸೆಲ್ ಒಳಗಡೆ ಎಷ್ಟು ತರ ಇರ್ತದೆ? ಮತ್ತ ಬ್ಯಾಟ್ರಿ ಅಂತ ಹೇಳಿ ಕೇಳಿರ್ತೀರಿ. ದೆನ್ ವಾಟ್ ಈಸ್ ಬ್ಯಾಟ್ರಿ? ಬ್ಯಾಟ್ರಿ ಅಂದ್ರೇನು? ಅದು ಹೆಂಗ್ ವರ್ಕ್ ಆಗ್ತದೆ ಅದನ್ನ ಈ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡೋಣ. ಓಕೆ, ದೆನ್ ವಾಟ್ ಈಸ್ ಸೆಲ್? Cell means it is an electrolytic device which is used to maintain steady current in the electric circuit. ಫಾರ್ ಎಕ್ಸಾಂಪಲ್ ಇದನ್ನ ಒಂದು ಕಂಡಕ್ಟರ್ ಅಂತ ತಿಳ್ಕೊಳ್ರಿ. ಈ ಕಂಡಕ್ಟರ್ ಒಳಗಡೆ ಈಗ ಕರೆಂಟ್ ಫ್ಲೋ ಆಗ್ಬೇಕಂದ್ರೆ ನಾ ಅದಕ್ಕೆ ಏನ್ ಕೊಡ್ಬೇಕು? ಬ್ಯಾಟ್ರಿ ಕನೆಕ್ಷನ್ ಕೊಡ್ಬೇಕು ಅಥವಾ ಒಂದು ಸೆಲ್ ಅನ್ನ ಕನೆಕ್ಟ್ ಮಾಡಬೇಕು. ಸೆಲ್ ಕನೆಕ್ಟ್ ಮಾಡಿದಾಗ ಅದ್ರ ಒಳಗಡೆ ಏನ್ ಮಾಡ್ತದ? ಚಾರ್ಜಸ್ ಫ್ಲೋ ಆಗಕ್ ಚಾಲೂ ಮಾಡ್ತಾವ. ಹಂಗಾದ್ರೆ ಸೆಲ್ ಏನ್ ಮಾಡ್ತದ? ಜಸ್ಟ್ ಇಟ್ ಪ್ರೊವೈಡ್ಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್. ಹಂಗಾದ್ರೆ ಸೆಲ್ ಅಂದ್ರೆ ಹೆಂಗ್ ಡಿಫೈನ್ ಮಾಡ್ತೀರಿ? Cell, it is a device which provides or which maintains the steady current in the electrical circuit. ಇದನ್ನ ಏನಂತ ಕರಿತೀರಿ? Cell ಅಂತ ಕರಿತೀರಿ. So definition of cell: it is a device which maintains steady current in the electric circuit. ಇದನ್ನ ಏನಂತ ಕರಿತೀವಿ ನಾವು? ಸೆಲ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಸೆಲ್. ಆಕ್ಚುಲಿ ಸೆಲ್ ಒಳಗಡೆ ಎರಡು ಟೈಪ್ಸ್ ಬರ್ತದ. ಓಕೆ, ಒಂದು ಪ್ರೈಮರಿ ಸೆಲ್. ಫಸ್ಟ್ ಒನ್ ಪ್ರೈಮರಿ ಸೆಲ್. ಇನ್ನೊಂದು ಸೆಕೆಂಡರಿ ಸೆಲ್. ಓಕೆ, ದೆನ್ ಪ್ರೈಮರಿ ಸೆಲ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ವಾಚ್ ಒಳಗಡೆ ಬಳಸ್ತೀರಲ್ಲ, ಆ ಸೆಲ್ ಏನದು? ಪ್ರೈಮರಿ ಸೆಲ್. ಹೌದಾ? ಹಂಗೆ ನೀವು ವಾಚ್ ಬಿಟ್ಟು ಈಗ ಬ್ಯಾಟ್ರಿ ಒಳಗಡೆ ಏನ್ ಬಳಸ್ತೀರಿ? ಅದು ಏನದು? ದಟ್ ಈಸ್ ಆಲ್ಸೋ ಪ್ರೈಮರಿ ಸೆಲ್. ಹಂಗಾದ್ರೆ ಪ್ರೈಮರಿ ಸೆಲ್ ಅಂತಂದ್ರ ಇಲ್ಲಿ ಇದ್ರೊಳಗಡೆ ನಮಗೆ ಪೊಟೆನ್ಶಿಯಲ್ ಎನರ್ಜಿ ಬಿಕಾಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ದಿಂದ ಸಿಗ್ತದ. ಅಂಡ್ ಇಟ್ ಕೆನಾಟ್ ಬಿ ರಿಕವರೇಬಲ್. ಒಮ್ಮೆ ಅದನ್ನು ಉಪಯೋಗಿಸಿ ಅದು ಪೂರ್ತಿ ಅದರದ ಎನರ್ಜಿ ಖಾಲಿ ಆತಂತಂದ್ರ ಅದು ಡೆಡ್ ಆದಂಗೆ ಅದನ್ನು ಒಗೆದು ಬಿಡ್ತೀವಿ. ಇದನ್ನ ಏನಂತ ಕರಿತೀವಿ ನಾವು? ಪ್ರೈಮರಿ ಸೆಲ್. ಈಗ ನೀವು ನಿಪ್ಪೋ, ಪವರ್ ಅಂತ ಹೇಳಿ ತರ ಕೆಲವೊಂದು ಸೆಲ್ ಕಂಪನೀಸ್ ನೋಡಿರಿ, ಅವೆಲ್ಲ ಪ್ರೈಮರಿ ಸೆಲ್ ಆಗ್ತಾವು. ನೆಕ್ಸ್ಟ್ ಬರುವುದು ಸೆಕೆಂಡರಿ ಸೆಲ್ ಅಂತಂದ್ರೆ ದೀಸ್ ಆರ್ ದ ಸೆಲ್ಸ್ ವಿಚ್ ಕ್ಯಾನ್ ಬಿ ರಿಕವರೇಬಲ್ ಅಂತ ಅಥವಾ ರಿಚಾರ್ಜೆಬಲ್. ಇವನ್ನೇನ್ ಮಾಡ್ಬೋದು ನಾವು? ವಿ ಕ್ಯಾನ್ ರಿಚಾರ್ಜ್. ಇವನ್ನೇನ್ ಮಾಡ್ಬೋದು? ರಿಚಾರ್ಜ್ ಮಾಡಬಹುದು. ಇವನ್ನೇನಂತ ಕರಿತೀವಿ ನಾವು? ಸೆಕೆಂಡರಿ ಸೆಲ್ ಅಂತ ಹೇಳಿ ಕರಿತೀವಿ. ಈಗ ಸೆಕೆಂಡರಿ ಸೆಲ್ ಅಂತಂದ್ರೆ ಅದಕ್ಕೆ ಏನ್ ಎಕ್ಸಾಂಪಲ್ ಕೊಡ್ಬೋದು? ನೀವು ಕಾರ್ ಬ್ಯಾಟ್ರಿ ಅಥವಾ ನೀವು ಟ್ರ್ಯಾಕ್ಟರ್ ಅದ್ರೊಳಗಡೆ ಏನು ಬ್ಯಾಟ್ರೀಸ್ ಇರ್ತಾವ, ಅವೆಲ್ಲ ಸೆಕೆಂಡರಿ ಸೆಲ್ಗೆ ಎಕ್ಸಾಂಪಲ್. ಹಂಗಾದ್ರೆ ಸೆಲ್ ಮತ್ತು ಬ್ಯಾಟ್ರಿ ಅವಕ್ರ ಮಧ್ಯೆ ಏನ್ ವ್ಯತ್ಯಾಸ ಅದ? ಈಗ ನೀವು ಡೈಲಿ ಲೈಫ್ ಒಳಗಡೆ ಬ್ಯಾಟ್ರಿ ಅನ್ನೋ ವರ್ಡ್ ಬಳಸಿರಿ. ಬ್ಯಾಟ್ರಿ ಅಂತಂದ್ರೆ ಈಗ ನಾ ಒಂದು ಬ್ಯಾಟ್ರಿ ತಗೊಂಡ್ ಬಂದ್ರೆ ನೀವ್ ಏನ್ ಮಾಡ್ತೀರಿ? ಒಂದು ಟಾರ್ಚ್ ಅನ್ನ ತಗೊಂಡ್ ಬರ್ತೀರಿ. ಆಕ್ಚುಲಿ ಬ್ಯಾಟ್ರಿ ಅಂದ್ರ
ಕಾಂಬಿನೇಷನ್ ಆಫ್ ಸೆಲ್ ಅದಕ್ಕೆ ಏನಂತ ಕರಿತೀರಿ ಬ್ಯಾಟ್ರಿ ಅಂತ ಕರಿತೀರಿ. ನೀವು ಮನಿ ಒಳಗಡೆ ಈಗ ಕತ್ಲಾದಾಗ ಬೆಳಕ ಪಡೆಯುವ ಸಂಬಂಧ ಏನು ಉಪಯೋಗಿಸ್ತೀರಿ ಆ ಬ್ಯಾಟ್ರಿ, ಅದನ್ನ ನೀವು ಓಪನ್ ಮಾಡಿ ನೋಡಿದಾಗ ಅದ್ರೊಳಗಡೆ 1 ಅಥವಾ 2 ಅಥವಾ 3 ಸೆಲ್ ಅನ್ನ ಸಿರೀಸ್ ಒಳಗೆ ಕನೆಕ್ಟ್ ಮಾಡಿರ್ತಾರೋ. ಸಿರೀಸ್ ಒಳಗೆ ಕನೆಕ್ಟ್ ಮಾಡಿರ್ತಾರ ಅಂತಂದ್ರ ಇದ್ರ ಅರ್ಥ ಏನು, combination of cell is called as battery. Actually meaning of battery andrenu, battery means it is a combination of cell. This is called as battery. Okay, battery means it is combination of cell, ಇದನ್ನ ಬ್ಯಾಟ್ರಿ ಅಂತ ಕರಿತೀರಿ. ಹಂಗಾದ್ರೆ ಈ ಕಾರ್ ಒಳಗಡೆ ಅಥವಾ ನೀವು ಟ್ರಕ್, ಟ್ರ್ಯಾಕ್ಟರ್ ಅದ್ರೊಳಗಡೆ ಬಳಸುವಂತದನ್ನ ಸೆಲ್ ಅನ್ನೋ ಬದಲಿ ಬ್ಯಾಟ್ರಿ ಅಂತ ಯಾಕೆ ಕರೀತಾರೋ, ಅದ್ರೊಳಗಡೆ ಏನಿರ್ತಾವು ಸೆಲ್ಸ್ ಅನ್ನ ಸಿರೀಸ್ ಒಳಗಡೆ ಕನೆಕ್ಟ್ ಮಾಡಿರ್ತಾರೆ. ಈಗ ನಿಮ್ ಮನಿ ಒಳಗಡೆ ಲೈಟ್ ಹೋದಾಗ ಏನ್ ಬಳಸ್ತೀರಿ, ಇನ್ವರ್ಟರ್ ನ ಬಳಸ್ತೀರಿ. ಆ ಇನ್ವರ್ಟರ್ ಅಥವಾ ಕಾರ್ ಬ್ಯಾಟ್ರಿ ಒಳಗೆ ಯಾವ ತರ ಇರ್ತದ ಅಂತಂದ್ರೆ ಈ ತರಹದ್ದು ಒಂದು ಸೆಲ್ ಇರ್ತದ. ಈ ತರಹದ್ದು 6 ಸೆಲ್ಗಳು ಇರ್ತಾವ. ಒಟ್ಟೆ ಅಂದ್ರೆ 6 cells are connected in series. 6 ಸೆಲ್ ಅನ್ನ ಈ ತರ ಸಿರೀಸ್ ಒಳಗ ಕನೆಕ್ಟ್ ಮಾಡಿರ್ತಾರೋ. ಹಂಗಾದ್ರೆ ಈ 6 ಸೆಲ್ ಅನ್ನ ಸಿರೀಸ್ ಒಳಗ ಕನೆಕ್ಟ್ ಮಾಡಿರ್ತಾರ ಅಂತಂದ್ರ ಓಕೆ, ಇಲ್ಲಿ 6 ಸೆಲ್ ಅನ್ನ ಸಿರೀಸ್ ಒಳಗ ಕನೆಕ್ಟ್ ಮಾಡಿರ್ತಾರ ಅಂದ್ರೆ ಇದ್ರೊಳಗಡೆ ಕನೆಕ್ಷನ್ ಯಾವ ತರ ಇರ್ತದ, ಪಾಸಿಟಿವ್. ಈ ಎಲ್ಲಾ ಸೆಲ್ದು ಪಾಸಿಟಿವ್ ಟರ್ಮಿನಲ್ಗಳು ಒಂದ್ ಕಡೆ ಇರ್ತದ, ಆಮೇಲೆ ನೆಗೆಟಿವ್ ಟರ್ಮಿನಲ್ ಏನಾಗಿರ್ತೈತ್ರಿ ಇನ್ನೊಂದು ಕಡೆ ಇರ್ತದ. ನೆಗೆಟಿವ್ ಟರ್ಮಿನಲ್ ಏನಾಗಿರ್ತದ ಇನ್ನೊಂದು ಕಡೆ ಇರ್ತದ. ಇಲ್ಲಿ ಈ ಸೆಲ್ದ ಪಾಸಿಟಿವ್ ಟರ್ಮಿನಲ್ ಇದಕ್ಕೆ ಕನೆಕ್ಟೆಡ್ ಇರ್ತದ, ಇದರದ ನೆಗೆಟಿವ್ ಟರ್ಮಿನಲ್ ಇದಕ್ಕೆ ಕನೆಕ್ಟೆಡ್ ಇರ್ತದ. ಇದರದ ಪಾಸಿಟಿವ್ ಇದಕ್ಕ, ಇದರದ ನೆಗೆಟಿವ್ ಇದಕ್ಕ, ಪಾಸಿಟಿವ್ ನೆಗೆಟಿವ್. ಇದ್ರೊಳಗಡೆ ಪ್ರತಿ ಒಂದು ಸೆಲ್ ಎಷ್ಟಿರ್ತದ, ಅದರದ ವೋಲ್ಟೇಜ್ 2 ವೋಲ್ಟ್ ಇರ್ತದ. ಹಂಗಾದ್ರೆ ಟೋಟಲ್ ಇದು ಅಷ್ಟು ಸಿರೀಸ್ ಒಳಗೆ ಇರ್ತೈತೆ ಅಂತಂದ್ರ ಟೋಟಲ್ ಇಲ್ಲಿ 2 ಟರ್ಮಿನಲ್ಸ್ ಇರ್ತಾವು, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಒಂದು ಪಾಸಿಟಿವ್ ಟರ್ಮಿನಲ್, ಮೇನ್ ಪಾಸಿಟಿವ್ ಟರ್ಮಿನಲ್ ಇಲ್ಲಿ ಕನೆಕ್ಟ್ ಮಾಡಿರ್ತಾರೋ, ಲಾಸ್ಟ್ ಫೈನಲ್ ನೆಗೆಟಿವ್ ಟರ್ಮಿನಲ್ ಇದಕ್ಕೆ ಕನೆಕ್ಟ್ ಮಾಡಿರ್ತಾರೋ. ಸೊ ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರ್ತೈತಿ, ದಟ್ ಈಸ್ 12 ವೋಲ್ಟ್. ಇದು ಎದ್ರಾಗ ಇನ್ ಕೇಸ್ ಆಫ್ ಕಾರ್ ಬ್ಯಾಟರಿ, ಎದ್ರಾಗ ಇನ್ ಕೇಸ್ ಆಫ್ ಕಾರ್ ಬ್ಯಾಟ್ರಿ ಒಳಗ ಈ ತರ ಇರ್ತದ. ಓಕೆ, ದೆನ್ ಓಕೆ ಲೆಟ್ ಇಟ್ ಬಿ. ಅದು ಏನಿರ್ಲಿ, ನಾವು ನೆಕ್ಸ್ಟ್ ಏನ್ ಮಾಡೋಣ, ಸೆಲ್ ಅಂದ್ರೇನು. ಓಕೆ, ಪ್ರೈಮರಿ ಸೆಲ್ ಅಂತಂದ್ರ ಈಗ ಅದ್ರೊಳಗಡೆ ವೋಲ್ಟೇಜ್ ರೇಟಿಂಗ್ ಬರೆದಿರ್ತಾರ, ಎಷ್ಟು ವೋಲ್ಟ್ ಅದು ಪ್ರೊಡ್ಯೂಸರ್ ಮಾಡಕ್ ಸಾಧ್ಯ ಐತೆ ಅಂತ ಹೇಳಿ. ಓಕೆ ಫೈನ್. ಈ ಕ್ಲಾಸ್ ಒಳಗಡೆ ಸೆಲ್ ಅಂದ್ರೇನು, ಅದು ಯಾವ ತರ ಇರ್ತದ ಅನ್ನೋದನ್ನ ಅದರದ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡೋಣ. ಓಕೆ, ಸೆಲ್. ಓಕೆ, ಸೆಲ್ ಮೀನ್ಸ್ ಇಟ್ ಈಸ್ ಅ ಎಲೆಕ್ಟ್ರೋಲೈಟಿಕ್ ಡಿವೈಸ್. ಇಟ್ ಈಸ್ ಯೂಸ್ಡ್ ಟು ಮೇಂಟೈನ್ ಸ್ಟಡಿ ಕರೆಂಟ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇದನ್ನ ಏನಂತ ಕರಿತೀವಿ ನಾವು, ಎಲೆಕ್ಟ್ರಿಕ್ ಸೆಲ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಾದ್ರೆ ಎಲೆಕ್ಟ್ರಿಕ್ ಸೆಲ್ ಹೆಂಗಿರ್ತದ? ಓಕೆ, ಇಟ್ಸ್ ಡಯಾಗ್ರಾಮ್. ದಿಸ್ ಈಸ್ ಅ ಕಂಟೈನರ್ ಅಂಡ್ ದಿಸ್ ಕಂಟೈನರ್ ಇಟ್ ಕನ್ಸಿಸ್ಟ್ ಆಫ್ 2 electrodes. ಇದ್ರೊಳಗಡೆ ಏನಿರ್ತಾವ್ರಿ, 2 electrodes ಇರ್ತಾವು. ದಿಸ್ ಈಸ್ 1 electrode and this is another electrode. Okay, and here these are the 2 tips meant for electrical connection. And this container, it is filled with some, and this container it is filled with some electrolyte. Okay. ಓಕೆ, ಸೆಲ್ ಯಾವ ತರ ಇರ್ತದ ಅಂತಂದ್ರ, ಸೆಲ್ ಅಂತಂದ್ರ ಇಟ್ ಕನ್ಸಿಸ್ಟ್ಸ್ ಆಫ್ 2 electrodes. ಇದ್ರೊಳಗೆ ಏನಿರ್ತಾವ್ರಿ, 2 electrodes ಇರ್ತಾವ. ಇದನ್ನ ಏನಂತ ಕರಿತೀರಿ, ದಿಸ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್. ಇದನ್ನ ಎಲೆಕ್ಟ್ರೋಡ್ ಅಂತ ಹೇಳಿ ಕರಿತೀರಿ. ಇದನ್ನ ಈ 2 electrodes ಅನ್ನ ಏನ್ ಮಾಡಿರ್ತಾರ ಅಂತಂದ್ರ, ದೀಸ್ 2 electrodes ಆರ್ ಡಿಪ್ಡ್ ಇನ್ ಅ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಇದನ್ನ ಏನಂತ ಕರೀತಾರೋ, ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಸೊಲ್ಯೂಷನ್. ಓಕೆ, ಹಂಗಾದ್ರೆ ಇಲ್ಲಿ ಯೂಶುವಲಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂದ್ರೆ ಯಾವ್ದಾಗಿರ್ತದ, ಕೆಲವೊಂದು ಕಡೆ HCl ಉಪಯೋಗಿಸಿರ್ತಾರೋ, ಇನ್ ಕೆಲವು ಕಡೆ H2SO4 ಉಪಯೋಗಿಸಿರ್ತಾರೋ, ಇನ್ ಕೆಲವೊಂದು ಕಡೆ CuSO4. ಈ ತರ ಬೇರೆ ಬೇರೆ ಮಟೀರಿಯಲ್ ಅನ್ನ ನಾವು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಆಗಿ ಉಪಯೋಗಿಸ್ತೀವಿ. ಓಕೆ, ಹಂಗಾದ್ರೆ ಇದು ಸೆಲ್ ಯಾವ ತರ ವರ್ಕ್ ಆಗ್ತದ ನೋಡ್ರಿ.
Consider this is a vessel, and this vessel it is filled with some electrolytic solution. Now I am going to dip 2 electrodes here. ಹಂಗಾದ್ರೆ 2 ಎಲೆಕ್ಟ್ರೋಡ್ ಅನ್ನ ನಾನು ಡಿಪ್ ಮಾಡ್ತೀನಿ. ಡಿಪ್ ಮಾಡೋಣಂತಲೇ ಇಲ್ಲಿ ಏನಾಗ್ತದೆ, ಇಲ್ಲಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆ ಅಯೋನೈಸೇಷನ್ ಆಗ್ತದೆ. ಅಯೋನೈಸೇಷನ್ ಆಗ್ತದೆ ಅಂತಂದ್ರೆ ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ ಆಗಿ ಸ್ಪ್ಲಿಟ್ ಆಗ್ತದೆ. ಹಿಂಗಾಗಿ ಯಾವಾಗ ನೀವು 2 ಎಲೆಕ್ಟ್ರೋಡ್ ಅನ್ನ ಇದ್ರೊಳಗಡೆ ಡಿಪ್ ಮಾಡ್ತೀರಿ, ಅಟ್ ದ ಪಾಯಿಂಟ್ ಓಕೆ ಲೆಟ್ ಎ ಬಿ ದ ಎ ಮತ್ತು ಬಿ ಅಂತ 2 ಪಾಯಿಂಟ್ ಕನ್ಸಿಡರ್ ಮಾಡ್ತಾನು. ಎಲ್ಲಿ ನೀವು ಡಿಪ್ ಮಾಡಕತ್ತೀರಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆ ಎ ಮತ್ತು ಬಿ, ದೀಸ್ ಆರ್ ದ 2 ಪಾಯಿಂಟ್ಸ್. ಜಸ್ಟ್ ನೀವು ಡಿಪ್ ಮಾಡಕತ್ತೀರಿ ಇದ್ರೊಳಗಡೆ. ಹಂಗಾದ್ರೆ ಪಾಸಿಟಿವ್ ಅಯಾನ್ಸ್ ಏನಾಗ್ತಾವು, ಒಂದು ಎಲೆಕ್ಟ್ರೋಡ್ ಮೇಲೆ ಅಕ್ಯುಮುಲೇಟ್ ಆಗ್ತಾವು. ಹಂಗೆ ನೆಗೆಟಿವ್ ಅಯಾನ್ಸ್ ಏನಾಗ್ತಾವು, ಇನ್ನೊಂದು ಎಲೆಕ್ಟ್ರೋಡ್ ಮೇಲೆ ಅಕ್ಯುಮುಲೇಟ್ ಆಗ್ತಾವು. ಹಿಂಗಾಗಿ ದಿಸ್ electrode becomes positive. ಈ electrode completely ಏನಾಗ್ತೈತಿ, this will become positive and this electrode becomes negative. ಓಕೆ, ಈ ತರ ಇದು ಸೆಲ್ ವರ್ಕ್ ಆಗ್ತದೆ. ಓಕೆ, ಸೆಲ್ ಹೆಂಗೆ, ಸೆಲ್ ಅಂತಂದ್ರೆ ಏನು? ಸೆಲ್ ಅಂತಂದ್ರೆ ಇಟ್ ಕನ್ಸಿಸ್ಟ್ ಆಫ್ 2 electrode, one is positive and another one is negative. These 2 electrodes are dipped in a electrolytic solution. Electrolytic solution dip ಮಾಡಿದಾಗ ಅಲ್ಲಿ ಅಯೋನೈಸೇಷನ್ ಆಗ್ತದೆ. ಅಯೋನೈಸೇಷನ್ ಆಗೋದಂತಂದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್ ಅಂತ ಸ್ಪ್ಲಿಟ್ ಆಗ್ತದೆ. The positive ions are accumulated on the one plate and negative ions are accumulated on another rod. ಸೊ ಹಂಗಾದ್ರೆ ಯಾವ್ದ್ರ ಮೇಲೆ ಪಾಸಿಟಿವ್ ಅಯಾನ್ ಅಕ್ಯುಮುಲೇಟ್ ಆಗಿರ್ತದ ಅದನ್ನ ಪಾಸಿಟಿವ್ ಎಲೆಕ್ಟ್ರೋಡ್ ಅಂತ ಕರಿತೀರಿ. ನೆಗೆಟಿವ್ ಅಯಾನ್ಸ್ ಎದ್ರ ಮೇಲೆ ಅಕ್ಯುಮುಲೇಟ್ ಆಗಿರ್ತದ ಅದನ್ನ ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ಹೇಳಿ ಕರಿತೀರಿ. ಓಕೆ, ಹಂಗಾದ್ರೆ ಈಗ ಟೋಟಲ್ ಇದ್ರೊಳಗಡೆ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಐತಿ ಅದು ಬೇಕಾಗೈತಿ ನನಗೆ. ಹಂಗಾದ್ರೆ ಇದ್ರೊಳಗೆ ಎಷ್ಟು ಪೊಟೆನ್ಶಿಯಲ್ ಐತಿ, ಪಾಸಿಟಿವ್ ಪೊಟೆನ್ಶಿಯಲ್ ಐತಿ. ಅದಕ್ಕೆ ನಾ ಇದ್ರೊಳಗೆ ಇರುವಂತ ಪೊಟೆನ್ಶಿಯಲ್ ಏನಂತ ತಗೋತಾನು, ವಿ ಪ್ಲಸ್ ಅಂತ ಹೇಳಿ ತಗೋತಾನ. ಓಕೆ, potential on positive electrode. Positive electrode ಮೇಲೆ positive ions accumulate ಆಗೈತಿ. ಓಕೆ, the potential on positive electrode ಅದನ್ನ ಏನಂತ ತಗೋತಾನ ನಾನು, ವಿ ಪ್ಲಸ್. ಯಾಕಂದ್ರೆ ಅದ್ರ ಮೇಲೆ ಎಲ್ಲ ಪಾಸಿಟಿವ್ ಚಾರ್ಜಸ್ ಬಂದು ಕೂತಾವು. ಹಿಂಗಾಗಿ ಅದ್ರದ್ದು ಎನರ್ಜಿ ಏನೈತ್ರಿ, ಪೊಟೆನ್ಶಿಯಲ್ ಎನರ್ಜಿ ಆಫ್ ದಟ್ ಎಲೆಕ್ಟ್ರೋಡ್ becomes positive. That's why ಅದರ ಒಳಗೆ ಎಷ್ಟು ಎನರ್ಜಿ ಐತಿ ಅಂತ ತಗೊಳಕತ್ತ ನಾನು, ವಿ ಪ್ಲಸ್. Similarly, potential on negative electrode. Negative electrode ಮೇಲೆ ಎಂತ ಚಾರ್ಜಸ್ ಅಕ್ಯುಮುಲೇಟ್ ಆಗಕತ್ತಾವು, ನೆಗೆಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗಕತ್ತಾವು. ಅದಕ್ಕೆ ಅದರದ ಪೊಟೆನ್ಶಿಯಲ್ ಏನಾಗಿರ್ತೈತಿ, ನೆಗೆಟಿವ್ ಆಗಿರ್ತದ. ಅದಕ್ಕೆ ಅದನ್ನ ಮೈನಸ್ ವಿ ಅಂತಂದ್ರೆ ಜಸ್ಟ್ ಇದನ್ನ ಸಿಂಬಾಲಿಕಲಿ ಈ ತರ ರಿಪ್ರೆಸೆಂಟ್ ಮಾಡಾಕತ್ತೀನಿ. ಇದರದ ಪಾಸಿಟಿವ್ ಪೊಟೆನ್ಶಿಯಲ್ ಅಂತಲೇ ಅದಕ್ಕೆ ಸಬ್ಸ್ಕ್ರಿಪ್ಟ್ ಅನ್ನ ಪ್ಲಸ್ ಅಂತ ಹೇಳಿ ತಗೊಂಡಿನಿ, ಇದ್ರ ಸಬ್ಸ್ಕ್ರಿಪ್ಟ್ ಅನ್ನ ಮೈನಸ್ ಅಂತ ತಗೊಂಡಿನಿ. ಅಂದ್ರೆ ಇದ್ರೊಳಗೆ ಇರುವಂತ ಎನರ್ಜಿ ಯಾವುದು, ನೆಗೆಟಿವ್ ಎನರ್ಜಿ ಇರ್ತದೆ. ದಟ್ಸ್ ವೈ ಇದನ್ನ ವಿ ಮೈನಸ್ ಅಂತ ಹೇಳಿ ತಗೊಳಕತ್ತೀನಿ. ಹಂಗಾದ್ರೆ ಈ 2 ರಾಡ್ಗಳ ಮಧ್ಯೆ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇರ್ತದ, ಈ 2 ರಾಡ್ಗಳ ಮಧ್ಯೆ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇರ್ತದ. therefore potential difference between two electrodes is given by potential difference ಅಂತಂದ್ರೆ ಅದರಲ್ಲಿ ಡಿನೋಟ್ ಮಾಡ್ತಾನ, ಅದನ್ನ ವಿ ದಿಂದ ಡಿನೋಟ್ ಮಾಡ್ತೀನಿ. ಅಂದ್ರೆ 2 ರಾಡ್ ಅದಾವು, ಈಗ ಒಂದ್ರೊಳಗ ಪಾಸಿಟಿವ್ ಪೊಟೆನ್ಶಿಯಲ್ ಎನರ್ಜಿ ಐತಿ, ಇನ್ನೊಂದ್ರೊಳಗ ನೆಗೆಟಿವ್ ಪೊಟೆನ್ಶಿಯಲ್ ಎನರ್ಜಿ ಐತಿ. ಇದ್ರೊಳಗೆ ಪಾಸಿಟಿವ್ ಪೊಟೆನ್ಶಿಯಲ್ ಎನರ್ಜಿ ಯಾಕೈತಿ, ಬಿಕಾಸ್ ಇದ್ರೊಳಗಡೆ ಪಾಸಿಟಿವ್ ಅಯಾನ್ಸ್ ಅಕ್ಯುಮುಲೇಟ್ ಆಗ್ಯಾವು. ಇದ್ರೊಳಗೆ ನೆಗೆಟಿವ್ ಪೊಟೆನ್ಶಿಯಲ್ ಎನರ್ಜಿ ಐತಿ, ಯಾಕಂತಂದ್ರೆ ಇದ್ರ ಮ್ಯಾಗ ನೆಗೆಟಿವ್ ಅಯಾನ್ಸ್ ಅಕ್ಯುಮುಲೇಟ್ ಆಗ್ಯಾವ. ಸೊ ಹಂಗಾದ್ರೆ ನನಗೀಗ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಎಲೆಕ್ಟ್ರೋಡ್ ಬೇಕಾಗೈತಿ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಈಕ್ವಲ್ ಟು ನಾ ಏನ್ ಬರಿಬಹುದು, ಒಂದ್ರೊಳಗೆ ಎಷ್ಟು ಎನರ್ಜಿ ಐತ್ರಿ, ವಿ ಪ್ಲಸ್, ಹೌದಾ, ಮೈನಸ್ ಡಿಫರೆನ್ಸ್ ಮಾಡತ್ತೀರಿ ಅದಕ್ಕೆ ವಿ ಪ್ಲಸ್ ಮೈನಸ್ ಇನ್ನೊಂದ್ರೊಳಗೆ ಎಷ್ಟು ಎನರ್ಜಿ ಐತಿ, ದಟ್ ಈಸ್ ವಿ ಮೈನಸ್. ಇಲ್ಲಿ ಮೈನಸ್ ಸೈನ್ ಏನ್ ಇಂಡಿಕೇಟ್ ಮಾಡತೈತಿ, ದಟ್ ಈಸ್ ನೆಗೆಟಿವ್ ಪೊಟೆನ್ಶಿಯಲ್ ಎನರ್ಜಿನ ಇಂಡಿಕೇಟ್ ಮಾಡತೈತಿ. ದೇರ್ಫಾರ್ ಪೊಟೆನ್ಶಿಯಲ್ ಎನರ್ಜಿ ಈಕ್ವಲ್ ಟು ಇದನ್ನ ವಿ ಪ್ಲಸ್, ಈ ಮೈನಸ್ ಮೈನಸ್ ಏನಾಗ್ತದ ಪ್ಲಸ್ ಆಯ್ತು, ದಿಸ್ ಇಸ್ ವಿ ಮೈನಸ್. It means the total potential energy difference between 2 electrode is how much, that is V plus V minus. This is the total potential energy. ಈ potential energy difference ಗೆ ಏನಂತ ಕರಿತೀವಿ ನಾವು, EMF ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, EMF. ಇದನ್ನ EMF ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ EMF ಅಂದ್ರೆ ಏನು, EMF ಅಂದ್ರೆ
it is the potential difference between two electrodes when it is open circuited. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇದೊಂದು ಎಲೆಕ್ಟ್ರೋಡ್, ಇದ್ರೊಳಗಡೆ ಪಾಸಿಟಿವ್ ಪೊಟೆನ್ಶಿಯಲ್ ಎಷ್ಟೈತಿ ವಿ ಪ್ಲಸ್ ಐತಿ, ಇದ್ರೊಳಗಡೆ ಪೊಟೆನ್ಶಿಯಲ್ ಎಷ್ಟೈತ್ರಿ ವಿ ಮೈನಸ್ ಐತಿ. ಇವು ಎರಡೂದ್ರ ಮಧ್ಯೆ ನಾ ಏನು ವೈರ್ ಅನ್ನ ಕನೆಕ್ಟ್ ಮಾಡಿಲ್ಲ, ಇಟ್ ಮೀನ್ಸ್ ಇಟ್ ಈಸ್ ಓಪನ್ ಸರ್ಕ್ಯೂಟ್. ಇಲ್ಲಿ ನಾ ಏನಾದ್ರೂ ವೈರ್ ಕನೆಕ್ಟ್ ಮಾಡಿದ್ರೆ ಇದರಿಂದ ಚಾರ್ಜಸ್ ಈ ಕಡೆ ಫ್ಲೋ ಆಗ್ತಿತ್ತು. ಹಂಗಾದ್ರೆ ಅವಾಗ ಇವು ಎರಡೂದ್ರ ಮಧ್ಯೆ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಅರೈಸ್ ಆಗಕತ್ತೈತ್ರಿ, ದಟ್ ಈಸ್ ಇ ಎಂ ಎಫ್. ಅದನ್ನ ಏನಂತ ಕರಿತೀವಿ ನಾವು, ಇ ಎಂ ಎಫ್ ಅಂತ ಹೇಳಿ ಕರಿತೀವಿ. ಸೊ ಹಂಗಾದ್ರೆ ಇ ಎಂ ಎಫ್ ಅಂದ್ರೆ ಹೆಂಗ್ ಡಿಫೈನ್ ಮಾಡ್ತೀರಿ, ಇ ಎಂ ಎಫ್ ಅಂದ್ರ ಇ ಎಂ ಎಫ್ ಅಂತಂದ್ರ ಇಟ್ ಈಸ್ potential difference between two electrodes and they are open circuit. When they are open circuit, I hope is it clear? ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಈಗ ಕೆಲವೊಂದಿಷ್ಟು ಮಂದಿಗೆ ಇದು ಇನ್ನೂ ಡೌಟ್ ಅನಿಸ್ತದ, ಇಲ್ಲಿ ಯಾಕೆ ಇದನ್ನು ವಿ ಪ್ಲಸ್ ಪ್ಲಸ್ ಅಥವಾ ವಿ ಮೈನಸ್ ಅಂತ ಹೇಳಿ ತಗೊಂಡ್ರ ಅಂತ ಹೇಳಿ. ಓಕೆ, ನಿಮ್ಗೆ ಇದು ಡೌಟ್ ಇದ್ರೆ ಕನ್ಸಿಡರ್ ಒನ್ ಎಕ್ಸಾಂಪಲ್ ಹಿಯರ್. ಕನ್ಸಿಡರ್ ದಿಸ್ ಇಸ್ ಅ ಎಕ್ಸ್ ವೈ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಎಕ್ಸ್ ವೈ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ತಿಳ್ಕೊಳ್ರಿ. ಲೆಟ್ ದಿಸ್ ಇಸ್ ದ ಒರಿಜಿನ್ ಓ. ಇದು ಏನಿದು ಒರಿಜಿನ್ ಓ ಅಲ್ಲ, ದಿಸ್ ಇಸ್ ಒರಿಜಿನ್ ಓ. ಈಗ ಇಲ್ಲಿಂದ ಒಂದು ಪಾಯಿಂಟ್ ಐತಿ, ದಿಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಓಕೆ, ಈ ಪಾಯಿಂಟ್ ಎ ಎಲ್ಲೈತಿ, ಈ ಒರಿಜಿನ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್ ದಿಂದ ಅಲಾಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಒಳಗ 15 ಸೆಂಟಿಮೀಟರ್ ದೂರದಾಗೈತಿ. ದೆನ್ ಪಾಯಿಂಟ್ ಬಿ ಎಲ್ಲೈತಿ, ಇದು ಇನ್ ದ ಅಲಾಂಗ್ ಎಕ್ಸ್ ಡೈರೆಕ್ಷನ್, ಯಾವುದು ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಒಳಗ 15 ಸೆಂಟಿಮೀಟರ್ ದೂರದಾಗೈತಿ. ಹಂಗಾದ್ರೆ ಈಗ ನನಗೆ ಟೋಟಲ್ ಇವ್ ಎರಡೂದ್ರ ಮಧ್ಯದ ಡಿಫರೆನ್ಸ್ ಬೇಕಾಗೈತಿ ಅಥವಾ ಡಿಸ್ಟೆನ್ಸ್ ಬೇಕಾಗೈತಿ ಅಂದ್ರೆ ನೀವ್ ಏನ್ ಮಾಡ್ತೀರಿ, ಇನಿಷಿಯಲ್ ಡಿಸ್ಟೆನ್ಸ್ ಮೈನಸ್ ಫೈನಲ್ ಡಿಸ್ಟೆನ್ಸ್ ಮಾಡ್ತಿರ್, ಹೌದಿಲ್ಲ? ಇನಿಷಿಯಲ್ ಡಿಸ್ಟೆನ್ಸ್ ಮೈನಸ್ ಫೈನಲ್ ಡಿಸ್ಟೆನ್ಸ್ ಮಾಡಿದ್ರೆ ಇನಿಷಿಯಲ್ ಡಿಸ್ಟೆನ್ಸ್ 15 ಅದ, ಮೈನಸ್ ಫೈನಲ್ ಡಿಸ್ಟೆನ್ಸ್ ಎಷ್ಟೈತಿ, ಇದು ಇದರದ ಡೈರೆಕ್ಷನ್ ಕನ್ಸಿಡರ್ ಮಾಡ್ರೆ ಹೆಂಗೈತಿ, ಇದು ಅಪೋಸಿಟ್ ಡೈರೆಕ್ಷನ್ ಆಗೈತಿ. ಸೊ ಹಂಗಾದ್ರೆ ಟೋಟಲ್ ಇದರದ ಡಿಫರೆನ್ಸ್ ಎಷ್ಟೈತ್ರಿ 30 ಸೆಂಟಿಮೀಟರ್ ಆಯ್ತು. ಸೊ ಹಂಗ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಎಲೆಕ್ಟ್ರೋಡ್ಸ್ ವೆನ್ ದೇ ಆರ್ ಓಪನ್ ಸರ್ಕ್ಯೂಟ್, ಅವಾಗ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇರ್ತದೆ, ದಟ್ ಈಸ್ ಈಕ್ವಲ್ ಟು ವಿ ಪ್ಲಸ್ ಪ್ಲಸ್ ವಿ ಮೈನಸ್. ಅದನ್ನ ಏನಂತ ಕರಿತೀವಿ ನಾವು, ಇ ಎಂ ಎಫ್ ಅಂತ ಹೇಳಿ ಕರಿತೀವಿ. ಐ ಹೋಪ್ ಇಸ್ ಇಟ್ ಕ್ಲಿಯರ್? ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೈತ್ರಿ? ಎಸ್, ಆನ್ಸರ್ ಮೀ. ಓಕೆ, ಓನ್ಲಿ ಒನ್ ಹೀರಯ್ಯ. ಓಕೆ, ರೈಟ್. ಸೊ ಇದ್ರೊಳಗಡೆ ನಿಮ್ಗೆ ಸೆಲ್ ಅಂದ್ರೆ ಕ್ಲಿಯರ್ ಆಯ್ತು. ಓಕೆ, ಸೆಲ್ ಅಂದ್ರೆ ಕ್ಲಿಯರ್ ಆಯ್ತು. ಓಕೆ, ದೆನ್ ನೆಕ್ಸ್ಟ್ ಇ ಎಂ ಎಫ್ ಅಂದ್ರೆ ಕ್ಲಿಯರ್ ಆಯ್ತು. ಓಕೆ, ದೆನ್ ವಾಟ್ ಈಸ್ ಒನ್ಸ್ ಅಗೇನ್ ಇ ಎಂ ಎಫ್ ಅಂದ್ರೆ ಏನ್ರಿ? ಇಟ್ ಈಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಎಲೆಕ್ಟ್ರೋಡ್ಸ್ ವೆನ್ ದೇ ಆರ್ ಓಪನ್ ಸರ್ಕ್ಯೂಟೆಡ್. ದಿಸ್ ಈಸ್ ಕಾಲ್ಡ್ ಆಸ್ ಇ ಎಂ ಎಫ್. ಓಕೆ, ನೆಕ್ಸ್ಟ್ what is internal resistance? Okay, let us consider once again an electrolytic cell. Imagine this is the electrolytic cell. This electrolytic cell, again it consists of two electrode, one is positive and another one is negative. Okay, let this is point A and this is point B. Okay, these are the 2 points at which just electrodes are dipped in the electrolytic solution. Okay, this is the positive electrode and this is the negative electrode. Okay, already ನಿಮಗೆ ಸೆಲ್ ಅಂದ್ರೆ ಗೊತ್ತಾಯ್ತು. ಸೆಲ್ ಅಂತಂದ್ರೆ ಇಲ್ಲಿ 2 ಎಲೆಕ್ಟ್ರೋಡ್ಸ್ ಇರ್ತಾವು, ಇವನ್ನ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿರ್ತೀರಿ. ಡಿಪ್ ಮಾಡಿದಾಗ ಒಂದ್ ರಾಡ್ ಪಾಸಿಟಿವ್ ಪೊಟೆನ್ಶಿಯಲ್ ಅಕ್ವೈರ್ ಮಾಡ್ಕೊಳ್ತದ, ಯಾಕಂತಂದ್ರೆ ಅದ್ರ ಮೇಲೆ ಪಾಸಿಟಿವ್ ಅಯಾನ್ಸ್ ಅಕ್ಯುಮುಲೇಟ್ ಆಗ್ತಾವು. ಇನ್ನೊಂದು ರಾಡ್ ಏನ್ ಮಾಡ್ತದ, ಇಟ್ ವಿಲ್ ಅಕ್ವೈರ್ಸ್ ನೆಗೆಟಿವ್ ಪೊಟೆನ್ಶಿಯಲ್ ಬಿಕಾಸ್ ಅದ್ರ ಮೇಲೆ ನೆಗೆಟಿವ್ ಅಯಾನ್ಸ್ ಅಕ್ಯುಮುಲೇಟ್ ಆಗಿರ್ತಾವ. ಈಗ ನಾ ಏನ್ ಮಾಡ್ತೀನಿ, ಇದ್ರೊಳಗಡೆ ಪಾಸಿಟಿವ್ ಪೊಟೆನ್ಶಿಯಲ್ ಐತೆ ಅಂತಂದ್ರೆ ಇಟ್ ಮೀನ್ಸ್ ದಿಸ್ ಇಸ್ ದ ಹೈಯರ್ ಪೊಟೆನ್ಶಿಯಲ್, ಇದು ಲೋವರ್ ಪೊಟೆನ್ಶಿಯಲ್. ಈಗ ನಾ ಏನ್ ಮಾಡ್ತೀನಿ, ಇದಕ್ಕ ಒಂದು ರೆಜಿಸ್ಟರ್ ಅನ್ನ ಕನೆಕ್ಟ್ ಮಾಡ್ತೀನಿ. ಇದೇನಿದು ರೆಜಿಸ್ಟರ್. This is the terminal C and this is D. This is terminal C and this is terminal D. ಇಲ್ಲಿ ರೆಜಿಸ್ಟರ್ ಕನೆಕ್ಟ್ ಮಾಡಿರಿ ಅಂತಂದ್ರೆ ಈ ರೆಜಿಸ್ಟರ್ ಒಳಗಡೆ ಏನಾಗ್ತದೆ,
ಇದು ಹೈಯರ್ ಪೊಟೆನ್ಶಿಯಲ್ ದಿಂದ ಚಾರ್ಜಸ್ ಏನಾಗ್ತಾವು ಲೋವರ್ ಪೊಟೆನ್ಶಿಯಲ್ ಕಡೆ ಫ್ಲೋ ಆಗಕ್ ಹಿಡಿತಾವು. ಹಂಗಾಗಿ ಇದ್ರೊಳಗಡೆ ಕರೆಂಟ್ ಕಂಡಕ್ಟ್ ಆಗಕ್ ಚಾಲು ಆಗ್ತದೆ. ಏನಾಗ್ತದ? ಕರೆಂಟ್ ಕಂಡಕ್ಟ್ ಆಗಕ್ ಚಾಲು ಆಗ್ತದೆ. ಓಕೆ, ಹಂಗಾದ್ರೆ ಕರೆಂಟ್ ಕಂಡಕ್ಟ್ ಆಗ್ತದ ಅಂತಂದ್ರ ಇದೇ ಕರೆಂಟ್ ಏನಾಯ್ತು ಪಿ ದಿಂದ ಸಿ ಹೋಯ್ತು, ಸಿ ದಿಂದ ನೆಕ್ಸ್ಟ್ ಡಿ ಹೋಯ್ತು, ಡಿ ದಿಂದ ಎನ್ ಹೋಯ್ತು, ನೆಕ್ಸ್ಟ್ ಬಿ ದಿಂದ ಎಲ್ಲಿಗೆ ಹೋಗ್ತದೆ? ಎ ಕಡೆ ಹೋಗ್ತದೆ. ಹಂಗಾದ್ರೆ ಎ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಏನೈತಿ? ಇಲೆಕ್ಟ್ರೋಲೈಟ್ ಅದ, ಹೌದಿಲ್ಲ? ಈ ಇಲೆಕ್ಟ್ರೋಲೈಟ್ ಏನ್ ಮಾಡ್ತದ? ಇಟ್ ಆಫರ್ ಸಮ್ ಅಪೋಸಿಷನ್ ಫಾರ್ ದ ಫ್ಲೋ ಆಫ್ ಕರೆಂಟ್. ಇದನ್ನ ಏನಂತ ಕರಿತೀವಿ? ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಇಂಟರ್ನಲ್ ರೆಸಿಸ್ಟೆನ್ಸ್. ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಹಂಗಾದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಏನ್ರಿ? ಇಟ್ ಈಸ್ ಅಪೋಸಿಷನ್ ಆಫರ್ಡ್ ಫಾರ್ ದ ಫ್ಲೋ ಆಫ್ ಕರೆಂಟ್ ಬೈ ದ ಎಲೆಕ್ಟ್ರೋಲೈಟ್. ಇಲ್ಲಿ ಎಲೆಕ್ಟ್ರೋಲೈಟ್ ಅಂದ್ರೆ ಯೂಶುವಲಿ ಏನ್ ಉಪಯೋಗಿಸಿದ್ರಿ? HCl ಅಥವಾ H2SO4 ಸೊಲ್ಯೂಷನ್ ಉಪಯೋಗಿಸಿದ್ರಿ. ಅವು ಅದರಿಂದ ಇಲ್ಲಿ ಕರೆಂಟ್ ಫ್ಲೋ ಆಗಕ್ಕ ಏನ್ ಅಪೋಸಿಷನ್ ಬರ್ತದ ಅದನ್ನ ಏನಂತ ಕರಿತೀರಿ? ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀರಿ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಮೀನ್ಸ್ ಇಟ್ ಈಸ್ opposition offered for the flow of current, by electrolytic solution. ಇದನ್ನ ಏನಂತ ಕರಿತೀವಿ? ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದರದ್ದು ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡ್ ಇರ್ತದ? ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದು ಟೆಂಪರೇಚರ್ ಮೇಲೂ ಡಿಪೆಂಡ್ ಇರ್ತದ. ಇಂಟರ್ನಲ್ ರೆಸಿಸ್ಟೆನ್ಸ್ ಇಟ್ ಈಸ್ ನಾಟ್ ಆಲ್ವೇಸ್ ಕಾನ್ಸ್ಟೆಂಟ್. ಒಂದ್ ವೇಳೆ ಟೆಂಪರೇಚರ್ ಹೆಚ್ಚಾಗಕತ್ತೆ ಅಂತ ಹೇಳಿರಿ, ಅವಾಗ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅದ ಡೆನ್ಸಿಟಿ ಏನಾಗ್ತೈತ್ರಿ? ಡೆನ್ಸಿಟಿ ಕಡಿಮೆ ಆಗ್ತದ. ಡೆನ್ಸಿಟಿ ಕಡಿಮೆ ಆತಂದ್ರ ಅವಾಗ ಕರೆಂಟ್ ಈಸಿಯಾಗಿ ಫ್ಲೋ ಆಗ್ತದ. In case as temperature increases, internal resistance decreases. Internal resistance decreases. In case temperature decrease ಆಯ್ತು, electrolytic solution ಅದ ಡೆನ್ಸಿಟಿ ಏನಾಗ್ತೈತ್ರಿ? ಇನ್ಕ್ರೀಸ್ ಆಗ್ತದ. ಅವಾಗ ಡೆನ್ಸಿಟಿ ಇನ್ಕ್ರೀಸ್ ಆಗ್ತದ ಅಂತಂದ್ರ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗ್ತೈತೆ? ಅವಾಗ ಇನ್ಕ್ರೀಸ್ ಆಗ್ತದ. ದಟ್ಸ್ ವೈ ಇಂಟರ್ನಲ್ ರೆಸಿಸ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ಇರ್ತೈತಿ? ಇಟ್ ಮೇ ಬಿ ವೇರಿ. ಹಂಗಾದ್ರದ್ದು ಹೆಂಗ್ ವೇರಿ ಆಗ್ತದ? ನೀವು ಬಹಳ ಹೊತ್ತು ಆ ಒಂದು ಸೆಲ್ ನ ಸರ್ಕ್ಯೂಟ್ ಒಳಗಡೆ ಹಾಕಿ ಬಳಸಾಕತ್ತಿದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ವೇರಿ ಆಗ್ತದ. ಹಿಂಗಾಗಿ ಎಲೆಕ್ಟ್ರಿಕಲ್ ಕರೆಂಟ್ ಇಂದ ಸರ್ಕ್ಯೂಟ್ ಕೂಡ ವೇರಿ ಆಗ್ತದ. ಹಂಗಾದ್ರೆ ಅಲ್ಲಿ ಬಹಳ ಹೊತ್ತು ಬಳಸಿರಿ ಅಂತಂದ್ರೆ ಹೀಟ್ ಆಗ್ತದೆ. ಹೀಟ್ ಆಗೋದ್ರಿಂದ ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ವೇರಿಯೇಷನ್ ತೋರಿಸ್ತದೆ. ಓಕೆ, ದಿಸ್ ಈಸ್ ಅಬೌಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಐ ಹೋಪ್ ಇಸ್ ಇಟ್ ಕ್ಲಿಯರ್? ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ once again consider this is a cell. Here one rod ಇದನ್ನ ಏನಂತ ತಗೋತೀರಿ? this is the positive electrode. ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಅಯಾನ್ಸ್ ಅಕ್ಯುಮುಲೇಟ್ ಆಗಿರ್ತಾವು. ದಿಸ್ ಇಸ್ ನೆಗೆಟಿವ್ ಎಲೆಕ್ಟ್ರೋಡ್. ಇಲ್ಲಿ ನೆಗೆಟಿವ್ ಅಯಾನ್ಸ್ ಅಕ್ಯುಮುಲೇಟ್ ಆಗಿರ್ತಾವು. ಇವು ಎರಡು ಮೊದಲ ಓಪನ್ ಸರ್ಕ್ಯೂಟ್ ಇತ್ತಂದ್ರ ಅವಾಗ ಇವು ಎರಡೂದ್ರ ಮಧ್ಯೆ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇತ್ತು ಅದನ್ನ ಏನಂತ ಕರೆದಿದ್ರಿ? EMF ಅಂತ ಹೇಳಿ ಕರಿತೀರಿ. ಜಸ್ಟ್ ಇದನ್ನ ನಾವೊಂದು ರೆಜಿಸ್ಟರ್ ನ ಕನೆಕ್ಟ್ ಮಾಡಕತ್ತೀನಿ ಇವು ಎರಡೂದ್ರ ಮಧ್ಯೆ. ದೆನ್ ಕರೆಂಟ್ ಸ್ಟಾರ್ಟ್ ಫ್ಲೋಯಿಂಗ್ ಥ್ರೂ ದಿಸ್ ವೈರ್. ದೆನ್ ದಿಸ್ ಸರ್ಕ್ಯೂಟ್ ವಿಲ್ ಬಿಕಮ್ ಕ್ಲೋಸ್ಡ್. ಅವಾಗ ಇದು ಕ್ಲೋಸ್ಡ್ ಸರ್ಕ್ಯೂಟ್ ಆಯ್ತು. ಆವಾಗ ಇದ್ರ ಒಳಗಡೆ ಏನಾಗ್ತದ? ಕರೆಂಟ್ ಫ್ಲೋ ಆಯ್ತು. ಹಂಗಾದ್ರೆ ಈ ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ಇಲ್ಲಿ ಏನಾಗ್ತದೆ? ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇಟ್ ಆಫರ್ಸ್ ಸಮ್ ಅಪೋಸಿಷನ್ ಫಾರ್ ದ ಫ್ಲೋ ಆಫ್ ಕರೆಂಟ್. ದಿಸ್ ಈಸ್ ನೋನ್ ಆಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇದನ್ನ ಏನಂತ ಕರೀತಾರೋ? ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೋ. ಬಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದು ಎದ್ರ ಮೇಲೆ ಡಿಪೆಂಡ್ ಇರ್ತದೆ? ಇಟ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ಹಂಗಾದ್ರೆ ಟೆಂಪರೇಚರ್ ಬಹಳ ಹೊತ್ತು ನಾವು ಬ್ಯಾಟ್ರಿನ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಒಳಗೆ ಉಪಯೋಗಿಸಿದಾಗ ಟೆಂಪರೇಚರ್ ಹೆಚ್ಚಾಗ್ತದೆ. ಸೊ ಬಿಕಾಸ್ ಆಫ್ ದಟ್ ಟೆಂಪರೇಚರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ. ಓಕೆ, ದಿಸ್ ಈಸ್ ಅಬೌಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ನೆಕ್ಸ್ಟ್, current in the simple circuit. Okay, current in the simple circuit. Okay, ಆಲ್ರೆಡಿ ನೀವು ಒಂದು ಸೆಲ್ ಅನ್ನ ನೋಡಿರಿ. ಆ ಸೆಲ್ ಒಳಗಡೆ ಒಂದು ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಿರಿ. ಹಂಗಾದ್ರೆ ಇದ್ರೊಳಗಡೆ ಎಷ್ಟು ಕರೆಂಟ್ ಇರ್ತದ ಅದನ್ನ ನಾನು
ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತಿ. ಇನಿಷಿಯಲಿ ಇದು ಓಪನ್ ಸರ್ಕ್ಯೂಟ್ ಇತ್ತಂತ ತಿಳ್ಕೊಳ್ರಿ. ಓಪನ್ ಸರ್ಕ್ಯೂಟ್ ಅಂದ್ರೆ ಏನು ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಿಲ್ಲ ನೀವು, ಅವಾಗ ಅದನ್ನ ಏನಂತ ಕರಿತೀವಿ, ಓಪನ್ ಸರ್ಕ್ಯೂಟ್ ಅಂತ ಕರಿತೀರಿ. ಯಾಕಂದ್ರ ಈಗ ಇದ್ರೊಳಗಿರುವಂತ ಪೊಟೆನ್ಶಿಯಲ್ ಇಲ್ಲಿಗೆ ಹೋಗ್ಬೇಕಂತಂದ್ರೆ ಅಲ್ಲಿ ಏನಾಗತೈತಿ, ಯಾವ್ದು ದಾರಿ ಇಲ್ಲ. ದಟ್ಸ್ ವೈ ದಟ್ ಇಸ್ ಓಪನ್ ಸರ್ಕ್ಯೂಟ್. ನೆಕ್ಸ್ಟ್ ನಾ ಏನ್ ಮಾಡತ್ತೀನಿ, ಎರಡು ಎಲೆಕ್ಟ್ರೋಡ್ ಮಧ್ಯೆ ಒಂದು ರೆಜಿಸ್ಟರ್ ಕನೆಕ್ಟ್ ಮಾಡೀನಿ. ಅವಾಗ ಇದು ಪಾತ್ ಏನಾಯ್ತು, ಕ್ಲೋಸ್ಡ್ ಪಾತ್ ಆಯ್ತು. ದೆನ್ ಇಟ್ ಸ್ಟಾರ್ಟ್ ಕಂಡಕ್ಟಿಂಗ್ ಕರೆಂಟ್. ಓಕೆ, ಕರೆಂಟ್ ಕಂಡಕ್ಟ್ ಆಗಕ್ ಸ್ಟಾರ್ಟ್ ಆಗತೈತಿ ಅಂತಂದ್ರೆ ಇಲ್ಲಿರುವಂತಹ ಪೊಟೆನ್ಶಿಯಲ್ ಏನಾಗ್ತಾ ಹೋಗ್ತೈತ್ರಿ, ಡ್ರಾಪ್ ಆಗ್ತಾ ಹೋಗ್ತದ. ಯಾಕಂದ್ರೆ ಇದು ರೆಜಿಸ್ಟರ್ ಏನ್ ಮಾಡ್ತದ, ಇಲ್ಲಿರುವಂತಹ ಚಾರ್ಜಸ್ ಅನ್ನ ಈ ಕಡೆ ಹೋಗ್ಬೇಕಂದ್ರೆ ಅದು ಅಪೋಸಿಷನ್ ಆಫರ್ ಮಾಡ್ತದ. ಅಪೋಸಿಷನ್ ಆಫರ್ ಮಾಡ್ತದ ಅಂತಂದ್ರೆ ಅವಾಗ ನಾವು ಚಾರ್ಜ್ ನ ಒಂದು ಪಾಯಿಂಟ್ ದಿಂದ ಇನ್ನೊಂದು ಕಡೆ ಒಯ್ಬೇಕಂತಂದ್ರೆ ಎನರ್ಜಿ ಏನಾಗ್ತದ, ಖರ್ಚಾಗ್ತದ. ಇಟ್ ಮೀನ್ಸ್ ಎನರ್ಜಿ ಆಗ್ತದ ಅಂತಂದ್ರೆ ಪೊಟೆನ್ಶಿಯಲ್ ಈ ರೆಜಿಸ್ಟರ್ ಒಳಗಡೆ ಏನಾಗ್ತಾ ಹೋಗ್ತದ, ಡ್ರಾಪ್ ಆಗ್ತಾ ಹೋಗ್ತದ. ಆವಾಗ ನಾವು ಈ ರೆಜಿಸ್ಟರ್ ಒಳಗಡೆ ಎಷ್ಟು ಪೊಟೆನ್ಶಿಯಲ್ ಐತಿ ಅಥವಾ ಎಷ್ಟು ವೋಲ್ಟೇಜ್ ಐತಿ ಅದನ್ನ ಏನಂತ ಕರಿತೀವಿ, ಟರ್ಮಿನಲ್ ವೋಲ್ಟೇಜ್. ಅದನ್ನ ಏನಂತ ಕರಿತೀವಿ, ಟರ್ಮಿನಲ್ ವೋಲ್ಟೇಜ್. ಟರ್ಮಿನಲ್ ವೋಲ್ಟೇಜ್ ಅಂತಂದ್ರೆ ಇಟ್ ಈಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಜಿಸ್ಟರ್, ಅಥವಾ ಇದನ್ನ ಏನಂತ ಕರಿತೀವಿ, ಸಿಂಪ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಏನಿದು, ಪೊಟೆನ್ಶಿಯಲ್ ಡಿಫರೆನ್ಸ್. ಈ ಪಾಯಿಂಟ್ ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ರಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತ ವೋಲ್ಟೇಜ್ ಇವು ಎರಡೂದ್ರ ಮಧ್ಯೆ ಡಿಫರೆನ್ಸ್ ನೋಡ್ರಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತ ಇ ಎಂ ಎಫ್ ಇವು ಎರಡೂದ್ರ ಮಧ್ಯೆ ಡಿಫರೆನ್ಸ್ ನೋಡ್ರಿ. ಇ ಎಂ ಎಫ್ ಅಂದ್ರೇನು, ಎರಡು ಎಲೆಕ್ಟ್ರೋಡ್ ಅವಕ್ರ ಮಧ್ಯೆ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇರ್ತೈತಿ, ಯಾವಾಗ ಅದು ಓಪನ್ ಸರ್ಕ್ಯೂಟ್ ಇರಬೇಕಾದ್ರೆ ಅದನ್ನ ಇ ಎಂ ಎಫ್ ಅಂತ ಕರಿತೀರಿ. ದೆನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ಟರ್ಮಿನಲ್ ವೋಲ್ಟೇಜ್ ಅಂದ್ರೇನು, ಈ ಎರಡು ಎಲೆಕ್ಟ್ರೋಡ್ ಅನ್ನ ಅದರ ಮಧ್ಯೆ ಒಂದು ರೆಜಿಸ್ಟರ್ ಅನ್ನ ಕನೆಕ್ಟ್ ಮಾಡಕತ್ತೀರಿ. ಆವಾಗ ವೋಲ್ಟೇಜ್ ರೆಜಿಸ್ಟರ್ ಒಳಗಡೆ ಡ್ರಾಪ್ ಆಗ್ತಾ ಹೋಗ್ತದೆ. ಹಂಗಾದ್ರ ರೆಜಿಸ್ಟರ್ ಒಳಗಡೆ ಅಷ್ಟೇ ಎಷ್ಟು ವೋಲ್ಟೇಜ್ ಉಳ್ಕೊಂಡಿರ್ತದ ಅಥವಾ ಎಷ್ಟು ಡ್ರಾಪ್ ಆಗಿರ್ತೈತಿ ಅದ್ರಾಗ, ಅದನ್ನ ಏನಂತ ಕರಿತೀವಿ ನಾವು, ಟರ್ಮಿನಲ್ ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ now I have to calculate current through this circuit. So total potential difference across, ಈಗ ನಾ ಏನ್ ಮಾಡೀನಿ, resistance R is connected through the circuit. ಈ ಸರ್ಕ್ಯೂಟ್ ಒಳಗೆ ಏನ್ ಮಾಡೀನಿ, R is the resistance connected through the circuit. Okay, let R be the resistance connected across the circuit. R be the resistance connected across the circuit. Okay, resistance R connect ಮಾಡಿರಂತಂದ್ರೆ ಇವಾಗ ಕರೆಂಟ್ ಏನಾಗಕತ್ತೈತಿ, it is flowing through the circuit. Let I be the amount of current. Let I be the amount of current flowing through the circuit. ಹಂಗಾದ್ರೆ ನನಗ I have to calculate the potential difference between the resistance R. ಹಂಗಾದ್ರೆ ಇಲ್ಲಿ ಅಷ್ಟೇ ಎಷ್ಟು ಪೊಟೆನ್ಶಿಯಲ್ ಐತಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತಿ. That's why potential difference between, for potential difference across resistance R is given by potential difference ಅನ್ನು ಎದರಲ್ಲಿ ಡಿನೋಟ್ ಮಾಡ್ತೀರಿ, V ದಿಂದ ಡಿನೋಟ್ ಮಾಡ್ತೀರಿ. Now I have to calculate potential difference across resistance R. ಇಲ್ಲಿ ಎಷ್ಟು ಪೊಟೆನ್ಶಿಯಲ್ ಐತಿ ನೋಡ್ರಿ, ಇಲ್ಲಿಂದ ಇದು ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಆಯ್ತು, ಇಲ್ಲಿಂದ ಇದ್ರೊಳಗೆ ಎಷ್ಟು ಪೊಟೆನ್ಶಿಯಲ್ ಐತಿ ಅದನ್ನ ಅಳದ್ರ ನಿಮ್ಗೆ ಏನ್ ಸಿಗ್ತದ, you will get total potential difference across resistance R. ಹಂಗಾದ್ರೆ ಇಲ್ಲಿ ಎಷ್ಟು ಪೊಟೆನ್ಶಿಯಲ್ ಐತಿ, ಇಲ್ಲಿ ಪೊಟೆನ್ಶಿಯಲ್ ಫ್ರಮ್ P to A ಇದ್ರೊಳಗಡೆ ಸಮ್ ಪೊಟೆನ್ಶಿಯಲ್ ಐತಿ. ಹಂಗಾದ್ರೆ ಇಲ್ಲಿಂದ ಕರೆಂಟ್ ಈ ತರ ಫ್ಲೋ ಆಗಿ ಇದ್ರೊಳಗಡೆ ಈ ತರ ಕರೆಂಟ್ ಫ್ಲೋ ಆಗತೈತಿ, ಹೌದಾ. ಸಿ ದಿಂದ ಡಿ ಹೋಯ್ತು, ಡಿ ದಿಂದ ಬಿ, ಬಿ ದಿಂದ ಎ ಹೋಗ್ತದ, ಈ ತರ ಕರೆಂಟ್ ಇದ್ರೊಳಗಡೆ ಫ್ಲೋ ಆಗಕತ್ತೈತಿ. ಇಟ್ ಮೀನ್ಸ್ ಕರೆಂಟ್ ಇಲ್ಲಿಂದ ಇಲ್ಲಿಗೆ ಫ್ಲೋ ಆಗಕತ್ತೈತಿ ಅಂತಂದ್ರೆ ದೇರ್ ಮಸ್ಟ್ ಬಿ ಪೊಟೆನ್ಶಿಯಲ್ ಡಿಫರೆನ್ಸ್. ಚಾರ್ಜ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಂದ್ರೆ ಏನ್ರಿ, ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಬೇಕು. ಹಂಗ ನೀರ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹರಿದು ಹೋಗ್ಬೇಕಂದ್ರೆ ಅಲ್ಲಿ ಹೈಯರ್ ಪೊಟೆನ್ಶಿಯಲ್ ಲೋವರ್ ಪೊಟೆನ್ಶಿಯಲ್ ಬೇಕು. ಸೊ ಹಂಗಾದ್ರೆ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ರೆಸಿಸ್ಟೆನ್ಸ್ ಆರ್ ಬೇಕಾಗೈತಿ. ಅದಕ್ಕೆ ನಾ ಏನ್ ಬರಿತನು, ದಟ್ ಈಸ್ ಪೊಟೆನ್ಶಿಯಲ್
potential difference from P to A. P ಅಂತಂದ್ರೆ this is the positive terminal. ಇದೇನಿದು P ಅಂತಂದ್ರೆ this is positive terminal. Okay, plus potential difference from A to B plus potential difference from B to N. ಈಗ potential difference from P to A ಅಂತಂದ್ರೆ ಇಲ್ಲಿ ಎಷ್ಟು potential ಐತ್ರಿ V plus ಐತಿ. ದೆನ್ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನಕತ್ತೀವಿ ನಾವು. ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ಇಲ್ಲಿ ಡಿಫರೆನ್ಸ್ ಅಂತಂದ್ರೆ ನಾವು ಮೈನಸ್ ಸೈನ್ ತಗೋಬೇಕು. ದಟ್ಸ್ ವೈ ದಿಸ್ ಈಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಫ್ರಮ್ A to B ಅಂತಂದ್ರೆ ಇಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗಕತ್ತೈತ್ರಿ ಇದ್ರೊಳಗಡೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ಏನು, ನಾವು ಜನರಲ್ ಆಗಿ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂತ ಹೇಳಿ ಬರಿತೀವಿ, ಹೌದಿಲ್ಲ? ಕರೆಂಟ್ ಅಂತಂದ್ರೆ ಇದ್ರೊಳಗಡೆ ಇನ್ ಕೇಸ್ ಐ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗತೈತಿ ಅಂದ್ರೆ ಇದ್ರೊಳಗಡೆ ಐ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗತೈತಿ. ಇದಕ್ಕೆ ಇಲ್ಲಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಎಷ್ಟು ಅಪೋಸಿಷನ್ ಆಗ್ತದೆ, it will offer opposition I into R. ಹಂಗಾದ್ರೆ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಫ್ರಮ್ A to B ಅಂತಂದ್ರೆ ನಾ ಏನ್ ಬರೀಬಹುದು, ದಟ್ ಈಸ್ V plus minus I into R, then minus in B to A, B to N ಅಂತಂದ್ರೆ B to N ಇದ್ರೊಳಗಡೆ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಐತ್ರಿ, B to N ಅಂತಂದ್ರೆ ಇದ್ರೊಳಗ V minus ಅಂತಂದ್ರೆ ಎಷ್ಟೈತಿ ಇದ್ರ ಪೊಟೆನ್ಶಿಯಲ್ ಡಿಫರೆನ್ಸ್, ದಟ್ ಈಸ್ ಮೈನಸ್ V minus ಇಷ್ಟೈತಿ. ಹಂಗಾದ್ರೆ ನಾವು V plus ಇದು ಎರಡು ಟರ್ಮ್ ಮಲ್ಟಿಪ್ಲೈ ಮಾಡ್ರಿ, V plus V minus minus I into R. ಹಂಗಾದ್ರೆ V plus V minus ಅಂತಂದ್ರೆ ಏನು, ದಿಸ್ ಇಸ್ EMF minus current into resistance. This is the potential difference. ಇದೇನಿದು, this is the expression for potential difference across the resistance. ಇದೇನಿದು, potential difference across the resistance. ರೆಸಿಸ್ಟೆನ್ಸ್ ಏನ್ ಕನೆಕ್ಟ್ ಮಾಡಿರಿ ಅದ್ರ ಒಳಗಡೆ ಎಷ್ಟು ವೋಲ್ಟೇಜ್ ಇರ್ತದ ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ ಇದು ಫಾರ್ಮುಲಾ. ಸೊ ವಿ ಅಂದ್ರೆ ದಿಸ್ ಇಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಆರ್ ರೆಸಿಸ್ಟೆನ್ಸ್, ಅಂಡ್ ಇ ಮೀನ್ಸ್ ದಿಸ್ ಇಸ್ EMF. ಇ ಅಂದ್ರೇನು, EMF. ಐ ಅಂತಂದ್ರೇನು, ದಿಸ್ ಇಸ್ ದ ಕರೆಂಟ್ flowing through the circuit. ಸ್ಮಾಲ್ r ಅಂದ್ರೆ ದಿಸ್ ಈಸ್ internal resistance. I hope is it clear? Okay, ಈ ಫಾರ್ಮುಲಾ ನೆನಪಿಟ್ಕೊಳ್ರಿ. ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರೋ, ಟರ್ಮಿನಲ್ ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರೀತಾರೆ. ಸೊ ಇದನ್ನ ನೀವು ನೆನಪಿಟ್ಕೋಬೇಕಾಗಿದ್ದ ಫಾರ್ಮುಲಾ V equal to E minus I into R. This is the formula for terminal voltage or potential difference. Terminal voltage or potential difference. I hope is it clear? Is nimge understand agayta na ಹೇಳ್ರಿ, then we will go for the next concept. Okay, next. Okay, fine. Then next ಇದೇ ಈಕ್ವೇಶನ್ ಅನ್ನ ನಾನು ರೀಅರೇಂಜ್ ಮಾಡ್ಕೊಳ್ತೀನಿ. ಈ IR ಟರ್ಮ್ ನ ಈ ಕಡೆ ಕಳಿಸ್ರಿ and okay ಇದಕ್ಕ equation number 1 ಅಂತ ಕರೀರಿ. okay ಇಲ್ಲಿ V ಅಂದ್ರೆ ಏನು, this is the potential difference across, this is potential, okay, V is equal to EMF minus I into R. ಇದಕ್ಕೆ equation number 1 ಅಂದ್ರಿ. ಇದು ಏನಿದು, this is the potential difference across the resistance R. ಅಂದ್ರೆ ಈ ಎರಡೂದ್ರ ಮಧ್ಯೆ ಎಷ್ಟು ವೋಲ್ಟೇಜ್ ಐತಿ CD ಟರ್ಮಿನಲ್ ಮಧ್ಯೆ, ಅದನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳಿ ತಗೊಳ್ತೀರಿ. ಈಗ ಇದರೊಳಗಡೆ ನೀವು ಈ ಎರಡು ಎಲೆಕ್ಟ್ರೋಡ್ ದಿಂದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿರಿ ಅಂದ್ರೆ ಇದ್ರೊಳಗೆ ಕರೆಂಟ್ ಎಷ್ಟು ಫ್ಲೋ ಆಗತೈತ್ರಿ, I ಕರೆಂಟ್ ಫ್ಲೋ ಆಗತೈತಿ. ದೆನ್ ಫ್ರಮ್ ಓಮ್ಸ್ ಲಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿಸ್ ಸರ್ಕ್ಯೂಟ್ ಏನಂತ ಬರೀಬಹುದು, ಫ್ರಮ್ ಓಮ್ಸ್ ಲಾ this V is equal to current I into R ಅಂತ ಹೇಳಿ ಬರೀಬಹುದು. ಇದನ್ನ equation 2 ಅಂದ್ರಿ. ಫ್ರಮ್ equation 1 and 2 ನಾ ಏನಂತ ಇಕ್ವೇಟ್ ಮಾಡಬಹುದು, this is I into R is equal to EMF minus I into small r ಅಂತ ಹೇಳಿ ಬರೀಬಹುದು. ಈ ಟರ್ಮ್ ನ ಈ ಕಡೆ ಕಳಿಸ್ರಿ, this is I into R, ಇದು ಈ ಕಡೆ ಹೋದ್ರೆ ಪ್ಲಸ್ ಆಗ್ತದ, ಪ್ಲಸ್ I into small r equal to EMF. ಸೊ ಇವೆರಡದ್ರೊಳಗೆ ಏನ್ ಕಾಮನ್ ತೆಗಿಬಹುದ್ರಿ, I ಅನ್ನ ಕಾಮನ್ ತೆಗಿಬಹುದು. I ಕಾಮನ್ ತೆಗೆದ್ರೆ this is capital R plus small r equal to EMF. So I is equal to, this is EMF divided by capital R plus small r. Okay, this is the expression for current flowing across the circuit.
ಇಲ್ಲಿ E ಅಂದ್ರೆ ಏನು, this is EMF, and capital R ಅಂದ್ರೆ this is external resistance. ನೀವು ಬ್ಯಾಟ್ರಿ ಬಿಟ್ಟು ಹೊರಗಡೆ ಎಕ್ಸ್ಟ್ರಾ ಏನ್ ರೆಸಿಸ್ಟರ್ ಕನೆಕ್ಟ್ ಮಾಡಿರ್ತಿರಲ್ಲ ಅದನ್ನ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀರಿ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಹಿಯರ್ ಸ್ಮಾಲ್ r ಅಂತಂದ್ರೆ ದಿಸ್ ಈಸ್ internal resistance. Okay, so this is the expression for current. I hope is it clear. ಇದ್ರೊಳಗಡೆ ನಿಮ್ಗೆ ಈ ಸೆಲ್ ಕೊಟ್ಟಿರ್ತಾರೋ ಸೆಲ್ EMF ಗೊತ್ತಿರಬೇಕು, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಗೊತ್ತಿರಬೇಕು, ಇಂಟರ್ನಲ್ ರೆಸಿಸ್ಟೆನ್ಸ್ ಗೊತ್ತಿದ್ರೆ ಈ ಸರ್ಕ್ಯೂಟ್ ಒಳಗಡೆ ಎಷ್ಟು ಕರೆಂಟ್ ಫ್ಲೋ ಆಗಕತ್ತೈತೆ ಅನ್ನೋದನ್ನ ನಾವೇನ್ ಮಾಡಬಹುದು, ಫೈಂಡ್ ಔಟ್ ಮಾಡಬಹುದು. ಐ ಹೋಪ್ ಇಸ್ ಇಟ್ ಕ್ಲಿಯರ್. ಎಸ್, ಓಕೆ. ಸೊ ನೀವು ಇದ್ರೊಳಗಡೆ ನೆನಪಿಟ್ಕೋಬೇಕಾಗಿರುವಂತ ಇಕ್ವೇಶನ್ ಯಾವುದು, ಎರಡನೇ ಇಕ್ವೇಶನ್. ಜಸ್ಟ್ ರಿಮೆಂಬರ್ ದಿಸ್ ಇಕ್ವೇಶನ್. ದಿಸ್ ಇಸ್ ಕರೆಂಟ್ I is equal to EMF divided by external resistance plus internal resistance. This is the expression for current. This is expression for current in the circuit. Expression for current in the electric circuit. Okay, so finally ನಮಗೆ current ಅಂದ್ರೆ ಏನು expression ಬಂತು, that is current I is equal to EMF divided by capital R plus small r. ಈಗ ಇದೇ equation ಗೆ multiply by capital R on both the sides. ಇದಕ್ಕೆ ಎರಡು ಕಡೆ multiply by R ಮಾಡ್ರಿ, then this will become capital R plus small r. ಹಾಗಾದ್ರೆ current I into R ಅಂದ್ರೆ ಏನು, this is the potential difference. So potential difference equal to E into R divided by capital R plus small r. Hangadra idu enidu, this is also expression for potential difference across the circuit. Okay, potential difference across the circuit ಅಂದ್ರೆ CD terminal ಏನೈತಿ ಇದ್ರ ಮಧ್ಯೆ potential ಅನ್ನು measure ಮಾಡಕ ನಾವು ಯಾವ ಫಾರ್ಮುಲಾ ಅನ್ನು ಉಪಯೋಗಿಸ್ತೀವಿ, that is formula, that is V is equal to EMF into external resistance divided by external resistance plus internal resistance. ಇದನ್ನ ಇಕ್ವೇಶನ್ ನಂಬರ್ 3 ಅಂತ ಹೇಳಿ ತಿಳ್ಕೊಡ್ರಿ. ಇದು ಯಾವಾಗ ಒಂದ್ ವೇಳೆ ನಿಮ್ಗೆ EMF ಮತ್ತ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ರೆ ಈ ಫಾರ್ಮುಲಾ ಬಳಸಬೇಕು. ಓಕೆ, ಓಕೆ. ನೆಕ್ಸ್ಟ್ ದೇರ್ ಆರ್ 2 notes are there. We will discuss those notes in the next class. Okay, I hope is it clear. Understand ಆಯ್ತ್ರಿ ಇದು? Okay. Thank you. Just remember these 3 equations. We will solve some problems in the next class on these formula. Okay. Thank you.